ರಾಜಕಾರಣಿಗಳು ನಮ್ಮ ಪಕ್ಷಗಳು ಇವತ್ತು ಲೂಟಿ ಮಾಡಿ ಎಗ್ಗು ಸಿಗ್ಗಿಲ್ಲದೆ ಜನರನ್ನ ಲೂಟಿ ಮಾಡ್ತಿರುವಾಗ ನೂರಾರು ಕೇಸ್ಗಳನ್ನ ಹಾಕೊಂಡು ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿಕೊಂಡು ಪಾದಯಾತ್ರೆಗಳನ್ನ ಮಾಡಿಕೊಂಡು ಕೆಲವೊಂದು ಸಲ ಪೊಲೀಸರಿಂದ ನಿನ್ನೆ ರಾತ್ರಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಅಕ್ರಮವಾಗಿ ಕಳಸಾಗಾಣಿಕೆ ಆಗ್ತಾ ಇದ್ರೆ ಅದನ್ನ ತಡೆದಂತಹ ಸಂದರ್ಭದಲ್ಲಿ ಗೂಂಡಾಗಳಿಂದ ಹಲ್ಲೆಗೊಳಗಾದ್ರೂ ನಿರಂತರವಾಗಿ ಯಾವುದೇ ಭಯ ಆತಂಕ ಇಲ್ಲದೆ ನಾಡು ನುಡಿಯ ರಕ್ಷಣೆಗಾಗಿ ಹೋರಾಟ ಮಾಡ್ತಿರುವಂತವರು ಯಾರು? ಪಕ್ಷದ ಸೈನಿಕರು. ಇವತ್ತು ಯಾವ ಜೆಸಿಬಿ ಅಂತ ನಾವೇನ್ ಹೇಳ್ತೀವಿ, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿಯ ಒಬ್ಬ ಕಾರ್ಯಕರ್ತ ಹೋಗಿ ಒಂದು ತಾಲೂಕು ಆಫೀಸಲ್ಲಿ ಯಾಕ್ರಯ್ಯ ಲಂಚ ತಗೊಳ್ತೀರಾ, ಸಂಬಳ ಕೊಡಲ್ವೇನ್ರಯ್ಯ, ಮಾನ ಮರ್ಯಾದೆಯಿಂದ ಕೆಲಸ ಮಾಡ್ರಯ್ಯ ಅಂತ ಯಾವನಾದ್ರೂ ಕೇಳಿದ್ದಾನ ರಾಜ್ಯದಲ್ಲಿ? ಜೆಸಿಬಿ ಪಕ್ಷದವರು ಪೊಲೀಸರು ದಬ್ಬಾಳಿಕೆ ಮಾಡಿ ಈ ಮಳವಳ್ಳಿಯಲ್ಲಿ ಗೊತ್ತಿಲ್ಲ ನನಗೆ, ಬೆಂಗಳೂರಲ್ಲಂತೂ ರಿಯಲ್ ಎಸ್ಟೇಟ್ ಗೂಂಡಾಗಳು, ಡ್ಯಾಮ್ಗಳು, ಪೊಲೀಸ್ ಬರೀ ಆ ಸೈಟ್ ವ್ಯವಹಾರಗಳು. ಸೈಟ್ ಯಾರಾದ್ರೂ ಮನೆ ಖಾಲಿ ಮಾಡಿಸ್ಬೇಕಾ, ಯಾವ್ದಾದ್ರು ಸೈಟ್ ಅನ್ನ ಕದ್ದು ಮುಚ್ಚಿ ಮಾರ್ಬೇಕಾ, ಅಥವಾ ಯಾರಾದ್ರೂ ನಮ್ಮ ಸೈಟ್ ಅಂತ ಬಂದ್ರೆ ಅವ್ರನ್ನ ಓಡಿಸ್ಬೇಕಾ? ಪೊಲೀಸ್ ಆ ಕೆಲಸ ಮಾಡ್ತಾರೆ. ಹಿಂದೆ ಮುತ್ತಪ್ರಯ್ಯ, ಅದಕ್ಕಿಂತ ಹಿಂದೆ ಯಾರು, ಜಯರಾಜು, ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ, ಮುಂದೆ ಮುಖ್ಯಮಂತ್ರಿನೂ ಆಗ್ಕೊಳ್ಳೋದು. ಹಾಗಾಗಿ ಆ ಶಿಷ್ಯನ ತಕ್ಕಂತೆ ಈ ಪೊಲೀಸ್